ಪಿಡಬ್ಲ್ಯೂಎಸ್ಎಸ್ಬಿ ನಿರ್ಲಕ್ಷ್ಯದಿಂದಾಗಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಯಾವ ರೀತಿ ಬಿಡಬ್ಲ್ಯೂಎಸ್ಎಸ್ಬಿ ಲೋಪ ಎಸಗಿದೆ ಅನ್ನೋದನ್ನ ಕೂಡ ಸುದ್ದಿಯಲ್ಲಿ ಬಿತ್ತರ ಮಾಡಿತ್ತು. ಕಡೆಗೂ ರಿಪಬ್ಲಿಕ್ ಕನ್ನಡದ ವರದಿಗೆ ಇಂಪ್ಯಾಕ್ಟ್ ಸಿಕ್ಕಿದೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಸಾವನ್ನಪ್ಪಿದ ಪ್ರಕರಣದ ನಂತರದಲ್ಲಿ ನಿನ್ನೆ ರಾತ್ರಿ ವಾಲ್ ಚೇಂಬರ್ ಅನ್ನ ಮುಚ್ಚಿದ್ದಾರೆ ಅಧಿಕಾರಿಗಳು. ಕಗಲಿಪುರದಲ್ಲಿ ಜಲಮಂಡಳಿಯ ಕಾಂಕ್ರೀಟ್ ಚೇಂಬರ್ ಕೇಸ್ ಉನ್ನತ ಮಟ್ಟದ ತನಿಖೆಗೆ ಇದೀಗ ಜಲಮಂಡಳಿ ಆದೇಶ ನೀಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚೇಂಬರ್ನ ಓಪನಿಂಗ್ ಏನಿತ್ತು ಅದನ್ನ ಇದೀಗ ಬಂದ್ ಮಾಡಲಿಕ್ಕೆ ಕಡೆಗೂ ದೊಡ್ಡ ಮನಸ್ಸು ಮಾಡಿದ್ದಾರೆ ಬಿಡಬ್ಲ್ಯೂಎಸ್ಎಸ್ಬಿಯ ಅಧಿಕಾರಿಗಳು. ಇದೇ ಜಾಗದಲ್ಲಿ ಬಿದ್ದು 13 ವರ್ಷದ ಬಾಲಕ ಸಾವನ್ನಪ್ಪಿದ್ದ. ವಾಸನೆಯ ಜಾಡ್ ಹಿಡಿದು ಹೋಗಿ ಆತನ ಶವವನ್ನ ಪತ್ತೆ ಹಚ್ಚಲಾಗಿತ್ತು. ಮಿಸ್ಸಿಂಗ್ ಅಂತ ಅನ್ಕೊಂಡಿದ್ರು, ಕಡೆಗೆ ಇಂಥದ್ದೊಂದು ದುರಂತ ಅಂತ್ಯ ಕಂಡಿದ್ದಾನೆ ಬಾಲಕ ಅನ್ನೋದು ಗೊತ್ತಾಯಿತು. ಈ ಪ್ರಕರಣವನ್ನ ಗಮನಿಸಿದಾಗ ಬಿಡಬ್ಲ್ಯೂಎಸ್ಎಸ್ಬಿ ಕರ್ತವ್ಯ ಲೋಪ ಬಹಳ ಸ್ಪಷ್ಟವಾಗಿತ್ತು. ಚೇಂಬರ್ನ ಸ್ಲ್ಯಾಬ್ಗಳನ್ನ ಬಂದ್ ಮಾಡದೆ ಹಾಗೆ ಖಾಲಿ ಇಟ್ಟದ್ದೇ, ಓಪನ್ ಇಟ್ಟದ್ದೇ ಬಾಲಕ ಅದರೊಳಗೆ ಬಿದ್ದು ಸಾವನ್ನಪ್ಪಲಿಕ್ಕೆ ಕಾರಣವಾಯಿತು ಅನ್ನೋ ಗಂಭೀರ ಆರೋಪ. ಇದೀಗ ರಿಪಬ್ಲಿಕ್ ಕನ್ನಡದ ವರದಿಯ ನಂತರದಲ್ಲಿ ಕಡೆಗೂ ಸ್ಲ್ಯಾಬ್ಗಳನ್ನ ಅಳವಡಿಸಿ ಚೇಂಬರ್ ಅನ್ನ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಡೀ ಪ್ರಕರಣದ ತನಿಖೆಯನ್ನ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ವಹಿಸಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ದಕ್ಷಿಣದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿದ್ದಂತಹ ಜಲಮಂಡಳಿಯ ದುರಂತಕ್ಕೆ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ಮೊನ್ನೆ ಬಾಲಕ ಪ್ರೀತಮ್ ಅನ್ನೋ 14 ವರ್ಷದ ಬಾಲಕ ಈ ಒಂದು ಜಲಮಂಡಳಿಯ ಓಪನ್ ಇದ್ದಂತಹ ವಾಲ್ ಚೇಂಬರ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತು ಕೂಡಲೇ ಜಲಮಂಡಳಿ ಕೂಡ ಅಲರ್ಟ್ ಆಗುತ್ತೆ. ಇದೀಗ ಆ ಒಂದು ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿ ಇದೀಗ ಆದೇಶವನ್ನು ಹೊರಡಿಸಿರುವಂತದ್ದು. ಫೆಬ್ರವರಿ 1ರಂದು ಸ್ಥಳೀಯರು ಇದೇ ಜಾಗದಲ್ಲಿ, ಅಂದ್ರೆ ನಿಮ್ಗೆ ಈ ಒಂದು ಜಾಗ ಹೊಂದಿಕೊಂಡಂತ ಒಂದು ರಸ್ತೆ ಕೂಡ ಇದೆ, ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತೆ. ಆ ಒಂದು ವಾಸನೆ ಇಂದ ಬಿದ್ದಂತಹ ಸ್ಥಳೀಯರು ಈ ಒಂದು ಜಾಗದಿಂದ ವಾಸನೆ ಬರಕ್ಕೆ ಶುರುವಾಗುತ್ತೆ. ವಾಸನೆ ಹಿಡಿದು ಬಂದಂತಹ ಸ್ಥಳೀಯರ ಕಣ್ಣಿಗೆ ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ 14 ವರ್ಷದ ಬಾಲಕ ಪ್ರೀತಮ್ ಅವರ ಮೃತದೇಹ ಸಿಗುತ್ತೆ. ಕಳೆದ ಹಲವು ತಿಂಗಳಿಂದ ಈ ಒಂದು ವಾಲ್ ಚೇಂಬರ್ ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕವರ್ ಇರಲಿಲ್ಲ. ಜಲಮಂಡಳಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಘಟನೆ ನಡೆದಂತಹ ಸಮಯ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಜೊತೆಗೆ ಯಾವ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಸ್ಪಷ್ಟವಾಗಿರುವಂತಹ ಆದೇಶವನ್ನು ಇದೀಗ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮಪ್ರಸಾದ್ ಮನ ಅವರು ಸೂಚಿಸಿರುವಂತದ್ದು. ಈ ಘಟನೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಸ್ಥಳೀಯರನ್ನು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಮೊನ್ನೆ ನಿಮ್ಗೂ ಗೊತ್ತಿರಬಹುದು, ರಿಪಬ್ಲಿಕ್ ಕನ್ನಡ ಮೊದಲಿಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡುತ್ತೆ. ಇದೀಗ ಅದಾದ ನಂತರ ಅಧಿಕಾರಿಗಳು ಬರ್ತಾರೆ, ಇದೀಗ ಮುಚ್ಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸರ್, ನನಗೆ ಮೀಡಿಯಾದಲ್ಲಿ ನೋಡೋ ಪ್ರಕಾರ ಏನಾಗಿತ್ತು ಅಂತಂದ್ರೆ, ಇದೆಲ್ಲ ಯಾರೋ ಎತ್ತಿದ್ದಾರೆ ಏನು ಅಂತ ಎಲ್ಲ ಹೇಳಿದ್ರು. ಸೊ ರಾತ್ರಿ ಬಂದು ಎಲ್ಲಾ ಕಡೆ ಈ ಪೈಪ್ ಲೈನ್ ಏನಿದೆ 1 or 2 ಕಿಲೋಮೀಟರ್ ಏನಿದೆ, ಆ ಟಾಟಾ ಎಸಿಲಿ ನಾನೆಲ್ಲ ವಿಡಿಯೋ ಮಾಡಿದೀನಿ. ಯಾಕಂದ್ರೆ ಅವರು ಇದೆಲ್ಲ ಹಾಕಿರ್ಲಿರೋದ್ರಿಂದ ಏನಾಗಿದೆ, ಪ್ರತಿಯೊಂದನ್ನು ರಾತ್ರಿ ಟೈಮ್ ಬಂದು ಪ್ರತಿಯೊಂದು ಇಲ್ಲಿಂದ ಏನಾಗಿದೆ, ಎಲ್ಲೆಲ್ಲಿ ಓಪನ್ ಆಗಿದೆ ಪ್ರತಿಯೊಂದು ಜಾಗನೂ ಹಾಕಿದ್ದಾರೆ. ಇವಾಗ ರಾತ್ರಿ ಮುಚ್ಚಿದ್ದಾರೆ. ರಿಪಬ್ಲಿಕ್ ವರದಿಗೆ ಸರ್, ಯಾಕಂದ್ರೆ ಇದು ಪ್ರತಿಯೊಂದಕ್ಕೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಾಗಿತ್ತು ನಿಮ್ಗೆ. ಯಾಕಂದ್ರೆ ನಾವು ಏನು ಈ ಬಿಡಬ್ಲ್ಯೂಎಸ್ಎಸ್ಪಿ ಅವರು ಈ ತರ ಪ್ರತಿಯೊಂದಕ್ಕೂ ತೊಂದರೆ ಆಗಿತ್ತು. ಮುಂಚೆ ಒಂದು ಏನ್ ಡೆತ್ ಆಗಿತ್ತು ಅವಾಗ ಯಾರು ಕೇರ್ ತಗೊಂಡಿರ್ಲಿಲ್ಲ. ನೀವು ರಿಪಬ್ಲಿಕ್ ಟಿವಿ ಕನ್ನಡದವರು ಈ ಬಿಡಬ್ಲ್ಯೂಎಸ್ಎಸ್ಪಿ ಅವರಿಗೆ ಪ್ರತಿಯೊಂದಕ್ಕೂ ಒಂದು ಅಲರ್ಟ್ ಮಾಡಿ ಇದೆಲ್ಲ ಕಾರ್ಯವನ್ನು ಮಾಡಿಸಿದೀರಾ. ತುಂಬಾ ಥ್ಯಾಂಕ್ಸ್ ಸರ್. ಇವಿಷ್ಟು ಸ್ಥಳೀಯರ ಮಾತು. ಘಟನೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 5ರ ನಂತರ ಏನು ಈ ಒಂದು ಘಟನೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ಪಿಡಬ್ಲ್ಯೂಎಸ್ಎಸ್ಬಿ ನಿರ್ಲಕ್ಷ್ಯದಿಂದಾಗಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಯಾವ ರೀತಿ ಬಿಡಬ್ಲ್ಯೂಎಸ್ಎಸ್ಬಿ ಲೋಪ ಎಸಗಿದೆ ಅನ್ನೋದನ್ನ ಕೂಡ ಸುದ್ದಿಯಲ್ಲಿ ಬಿತ್ತರ ಮಾಡಿತ್ತು. ಕಡೆಗೂ ರಿಪಬ್ಲಿಕ್ ಕನ್ನಡದ ವರದಿಗೆ ಇಂಪ್ಯಾಕ್ಟ್ ಸಿಕ್ಕಿದೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಸಾವನ್ನಪ್ಪಿದ ಪ್ರಕರಣದ ನಂತರದಲ್ಲಿ ನಿನ್ನೆ ರಾತ್ರಿ ವಾಲ್ ಚೇಂಬರ್ ಅನ್ನ ಮುಚ್ಚಿದ್ದಾರೆ ಅಧಿಕಾರಿಗಳು.
ಕಗ್ಲಿಪುರದಲ್ಲಿ ಜಲಮಂಡಳಿಯ ಕಾಂಕ್ರೀಟ್ ಚೇಂಬರ್ ಕೇಸ್ ಉನ್ನತ ಮಟ್ಟದ ತನಿಖೆಗೆ ಇದೀಗ ಜಲಮಂಡಳಿ ಆದೇಶ ನೀಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚೇಂಬರ್ನ ಓಪನಿಂಗ್ ಏನಿತ್ತು ಅದನ್ನ ಇದೀಗ ಬಂದ್ ಮಾಡಲಿಕ್ಕೆ ಕಡೆಗೂ ದೊಡ್ಡ ಮನಸ್ಸು ಮಾಡಿದ್ದಾರೆ BWSSBಯ ಅಧಿಕಾರಿಗಳು. ಇದೇ ಜಾಗದಲ್ಲಿ ಬಿದ್ದು 13 ವರ್ಷದ ಬಾಲಕ ಸಾವನ್ನಪ್ಪಿದ್ದ. ವಾಸನೆಯ ಜಾಡ್ ಹಿಡಿದು ಹೋಗಿ ಆತನ ಶವವನ್ನ ಪತ್ತೆ ಹಚ್ಚಲಾಗಿತ್ತು. ಮಿಸ್ಸಿಂಗ್ ಅಂತ ಅನ್ಕೊಂಡಿದ್ರು, ಕಡೆಗೆ ಇಂಥದ್ದೊಂದು ದುರಂತ ಅಂತ್ಯ ಕಂಡಿದ್ದಾನೆ ಬಾಲಕ ಅನ್ನೋದು ಗೊತ್ತಾಯ್ತು. ಈ ಪ್ರಕರಣವನ್ನ ಗಮನಿಸಿದಾಗ BWSSB ಕರ್ತವ್ಯ ಲೋಪ ಬಹಳ ಸ್ಪಷ್ಟವಾಗಿತ್ತು. ಚೇಂಬರ್ನ ಸ್ಲ್ಯಾಬ್ಗಳನ್ನ ಬಂದ್ ಮಾಡದೆ ಹಾಗೆ ಖಾಲಿ ಇಟ್ಟದ್ದೇ, ಓಪನ್ ಇಟ್ಟದ್ದೇ ಬಾಲಕ ಅದರೊಳಗೆ ಬಿದ್ದು ಸಾವನ್ನಪ್ಪಲಿಕ್ಕೆ ಕಾರಣವಾಯಿತು ಅನ್ನೋ ಗಂಭೀರ ಆರೋಪ. ಇದೀಗ ರಿಪಬ್ಲಿಕ್ ಕನ್ನಡದ ವರದಿಯ ನಂತರದಲ್ಲಿ ಕಡೆಗೂ ಸ್ಲ್ಯಾಬ್ಗಳನ್ನ ಅಳವಡಿಸಿ ಚೇಂಬರ್ ಅನ್ನ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಡೀ ಪ್ರಕರಣದ ತನಿಖೆಯನ್ನ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ವಹಿಸಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ದಕ್ಷಿಣದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿದ್ದಂತಹ ಜಲಮಂಡಳಿಯ ದುರಂತಕ್ಕೆ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ಮೊನ್ನೆ ಬಾಲಕ ಪ್ರೀತಮ್ ಅನ್ನೋ 14 ವರ್ಷದ ಬಾಲಕ ಈ ಒಂದು ಜಲಮಂಡಳಿಯ ಓಪನ್ ಇದ್ದಂತಹ ವಾಲ್ ಚೇಂಬರ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತು ಕೂಡಲೇ ಜಲಮಂಡಳಿ ಕೂಡ ಅಲರ್ಟ್ ಆಗುತ್ತೆ. ಇದೀಗ ಒಂದು ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿ ಇದೀಗ ಆದೇಶವನ್ನು ಹೊರಡಿಸಿರುವಂತದ್ದು. ಫೆಬ್ರವರಿ 1ರಂದು ಸ್ಥಳೀಯರು ಇದೇ ಜಾಗದಲ್ಲಿ, ಅಂದ್ರೆ ನಿಮ್ಗೆ ಈ ಒಂದು ಜಾಗ ಹೊಂದಿಕೊಂಡಂತಹ ಒಂದು ರಸ್ತೆ ಕೂಡ ಇದೆ, ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತೆ. ಆ ಒಂದು ವಾಸನೆ ಇಂದ ಬಿದ್ದಂತಹ ಸ್ಥಳೀಯರು ಈ ಒಂದು ಜಾಗದಿಂದ ವಾಸನೆ ಬರಕ್ಕೆ ಶುರುವಾಗುತ್ತೆ. ವಾಸನೆ ಹಿಡಿದು ಬಂದಂತಹ ಸ್ಥಳೀಯರ ಕಣ್ಣಿಗೆ ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ 14 ವರ್ಷದ ಬಾಲಕ ಪ್ರೀತಮ್ ಅವರ ಮೃತದೇಹ ಸಿಗುತ್ತೆ. ಕಳೆದ ಹಲವು ತಿಂಗಳಿನಿಂದ ಈ ಒಂದು ವಾಲ್ ಚೇಂಬರ್ ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕವರ್ ಇರಲಿಲ್ಲ. ಜಲಮಂಡಳಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಘಟನೆ ನಡೆದಂತಹ ಸಮಯ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಜೊತೆಗೆ ಯಾವ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಸ್ಪಷ್ಟವಾಗಿರುವಂತಹ ಆದೇಶವನ್ನು ಇದೀಗ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮಪ್ರಸಾದ್ ಮನೋಹರ್ ಸೂಚಿಸಿರುವಂತದ್ದು. ಈ ಘಟನೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಸ್ಥಳೀಯರನ್ನು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಮೊನ್ನೆ ನಿಮ್ಗೂ ಗೊತ್ತಿರಬಹುದು, ರಿಪಬ್ಲಿಕ್ ಕನ್ನಡ ಮೊದಲಿಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡುತ್ತೆ. ಇದೀಗ ಅದಾದ ನಂತರ ಅಧಿಕಾರಿಗಳು ಬರ್ತಾರೆ, ಇದೀಗ ಮುಚ್ಚುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸರ್, ನನಗೆ ಮೀಡಿಯಾದಲ್ಲಿ ನೋಡೋ ಪ್ರಕಾರ ಏನಾಗಿತ್ತು ಅಂತ ಅಂದ್ರೆ, ಇದೆಲ್ಲ ಯಾರೋ ಎತ್ತಿದ್ದಾರೆ ಏನು ಅಂತ ಎಲ್ಲ ಹೇಳಿದ್ರು. ಸೊ ರಾತ್ರಿ ಬಂದು ಎಲ್ಲಾ ಕಡೆ ಈ ಪೈಪ್ ಲೈನ್ ಏನಿದೆ 1 or 2 ಕಿಲೋಮೀಟರ್ ಏನಿದೆ, ಆ ಟಾಟಾ ಎಸಿಯಲ್ಲಿ ನಾನೆಲ್ಲ ವಿಡಿಯೋ ಮಾಡಿದ್ದೀನಿ. ಯಾಕಂದ್ರೆ ಅವರು ಇದೆಲ್ಲ ಹಾಕಿರ್ಲಿರೋದ್ರಿಂದ ಏನಾಗಿದೆ, ಪ್ರತಿಯೊಂದನ್ನು ರಾತ್ರಿ ಟೈಮ್ ಬಂದು ಪ್ರತಿಯೊಂದು ಇಲ್ಲಿಂದ ಏನಾಗಿದೆ, ಎಲ್ಲೆಲ್ಲಿ ಓಪನ್ ಆಗಿದೆ ಪ್ರತಿಯೊಂದು ಜಾಗನೂ ಹಾಕಿದ್ದಾರೆ. ಇವಾಗ ರಾತ್ರಿ ಮುಚ್ಚಿದ್ದಾರೆ. ರಿಪಬ್ಲಿಕ್ ವರದಿಗೆ ಸರ್, ಯಾಕಂದ್ರೆ ಇದು ಪ್ರತಿಯೊಂದಕ್ಕೂ ನಾವು ಹೆಡ್ಸ್ ಅಪ್ ಹೇಳಬೇಕಾಗಿತ್ತು ನಿಮ್ಗೆ. ಯಾಕಂದ್ರೆ ನಾವು ಏನು ಈ BWSSB ಅವರು ಈ ತರ ಪ್ರತಿಯೊಂದಕ್ಕೂ ತೊಂದರೆ ಆಗಿತ್ತು. ಮುಂಚೆ ಒಂದು ಏನ್ ಡೆತ್ ಆಗಿತ್ತು ಅವಾಗ ಯಾರು ಕೇರ್ ತಗೊಂಡಿರ್ಲಿಲ್ಲ. ನೀವು ರಿಪಬ್ಲಿಕ್ ಟಿವಿ ಕನ್ನಡದವರು ಈ BWSSB ಅವರಿಗೆ ಪ್ರತಿಯೊಂದಕ್ಕೂ ಒಂದು ಅಲರ್ಟ್ ಮಾಡಿ ಇದೆಲ್ಲ ಕಾರ್ಯವನ್ನು ಮಾಡಿಸಿದೀರಾ. ತುಂಬಾ ಥ್ಯಾಂಕ್ಸ್ ಸರ್. ಇವಿಷ್ಟು ಸ್ಥಳೀಯರ ಮಾತು. ಘಟನೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 5ರ ನಂತರ ಏನು ಈ ಒಂದು ಘಟನೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು